ಹೈಕಮಾಂಡ್ ನಿಂದ 20 ಸಚಿವರ ಪಟ್ಟಿ ಘೋಷಣೆ ಆಗಿದೆ. 13 ಹೊಸ ಶಾಸಕರಿಗೆ ಮಂತ್ರಿ ಭಾಗ್ಯ ಸಿಗ್ತಾ ಇದೆ. ಸಿದ್ದರಾಮಯ್ಯ ಆಪ್ತರಿಗೆಲ್ಲ ಅವಕಾಶ. ಇದು ಶಿವ ಸಂಪುಟ ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್. ಸಂಪುಟ ವಿಸ್ತರಣೆ ಆಗಾಗುತ್ತೆ ಈಗಾಗುತ್ತೆ ಅಂತ ಹೇಳಿ ಎಲ್ಲವೂ ರೆಡಿ ಮಾಡಿಟ್ಕೊಂಡು ಕಾದಿದ್ದು ಫೈನಲಿ ಇವತ್ತು ಹೈಕಮಾಂಡ್ ನಿಂದ ಲಿಸ್ಟ್ ರವಾನೆ ಆಗಿದೆ. ಡಿಕೆ ಶಿವಕುಮಾರ್ ಅವರು ಆ ಲಿಸ್ಟ್ ನಲ್ಲಿ ಯಾರ್ಯಾರ ಹೆಸರಿದೆ ಅವರಿಗೆ ದೂರವಾಣಿ ಕರೆ ಮುಖೇನ ಇವತ್ತು ಪದಗ್ರಹಣ ಕಾರ್ಯಕ್ರಮಕ್ಕೆ ಲೋಕಭವನಕ್ಕೆ ಕುಟುಂಬ ಸಮೇತರಾಗಿ ಬರೋದಕ್ಕೆ ತಿಳಿಸಿದ್ದಾರೆ. ಲಿಸ್ಟ್ ನಲ್ಲಿ ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರಗೆ ಸಚಿವ ಸ್ಥಾನವನ್ನ ಘೋಷಣೆ ಮಾಡಲಾಗಿದೆ. ಉಳಿದಂತೆ ಟಿ ರಘುಮೂರ್ತಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್ಗೆ ಮಂತ್ರಿಗಿರಿ ಸಿಗ್ತಾ ಇದೆ. ಮಧು ಬಂಗಾರಪ್ಪ ಅವರಿಗೆ ಮತ್ತೊಮ್ಮೆ ಅವಕಾಶವನ್ನ ಸಂಪುಟದಲ್ಲಿ ಕಲ್ಪಿಸಿಕೊಡಲಾಗಿದೆ. ಪುಟ್ಟರಂಗ ಶೆಟ್ಟಿಗೂ ಕೂಡ ಸಚಿವ ಸ್ಥಾನವನ್ನ ನೀಡಲಾಗ್ತಾ ಇದೆ. ಇನ್ನು ಮಂಕಾಳ್ ವೈದ್ಯ ಅವರಿಗೆ ಮತ್ತೆ ಚಾನ್ಸ್, ಅಜಯ್ ಸಿಂಗ್ ಅವರಿಗೆ ಹೊಸ ಅವಕಾಶ, ಚಲುವರಾಯಸ್ವಾಮಿ ಅವರಿಗೆ ಮತ್ತೆ ಚಾನ್ಸ್, ಶಿವಲಿಂಗೇಗೌಡರಿಗೆ ಅವಕಾಶ, ಎಚ್.ಸಿ. ಬಾಲಕೃಷ್ಣ ಅವ್ರಿಗೂ ಕೂಡ ಸಚಿವ ಸ್ಥಾನ ಒಲಿದು ಬಂದಿದೆ. ಅದೃಷ್ಟದ ರೀತಿಯಲ್ಲಿ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಚಿವ ಸ್ಥಾನ ಒಲಿದು ಬಂದಿದೆ. ಬಸವರಾಜ ರಾಯರೆಡ್ಡಿ ಅವರು ಮಿನಿಸ್ಟರ್ ಆಗ್ತಾ ಇದ್ದಾರೆ. ವಿಜಯಾನಂದ ಕಾಶಪ್ಪನವರ್, ಲಕ್ಷ್ಮಣ ಸವದಿ ಎಲ್ಲ ಶಾಸಕರಿಗೂ ಸಚಿವ ಸ್ಥಾನ ಸಿಕ್ಕಿದೆ. ನ್ಯೂಸ್ 18ಗೆ ಹೈಕಮಾಂಡ್ ನಿಂದ ಕಳಿಸಿರುವಂತಹ ಪಟ್ಟಿ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಇನ್ನು ಬಿ ನಾಗೇಂದ್ರ ಅವ್ರಿಗೂ ಕೊನೆಗೂ ಸಿಕ್ತು ಸಚಿವ ಸ್ಥಾನ. ಯಾಕಂದ್ರೆ ವಾಲ್ಮೀಕಿ ಸಮುದಾಯದ ನಾಯಕ ನಾಗೇಂದ್ರ ಅವರು ಅದೇ ಸಮುದಾಯಕ್ಕೆ ಸೇರಿದಂತ ನಿಗಮದಲ್ಲಿ ಒಂದು ದೊಡ್ಡ ಹಗರಣ ಆಗಿತ್ತು ಅಂತ ಹೇಳಿ ಚರ್ಚೆಗಳಾಗಿತ್ತು. ಆಗ ಅನಿವಾರ್ಯವಾಗಿ ಅವತ್ತಿನ ಪರಿಸ್ಥಿತಿಯಲ್ಲಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು. ಈಗ ಮತ್ತೆ ಅವರಿಗೆ ಮಂತ್ರಿಗಿರಿ ಸಿಗ್ತಾ ಇದೆ. ಇನ್ನು ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಮ್ ಅವರು ಬಹುತೇಕ ಅವ್ರ ಹೆಸರಿರುತ್ತೆ ಮಹಿಳಾ ಕೋಟಾದಲ್ಲಿ ಅಂತ ಹೇಳಿ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ಒಲಿದು ಬಂದಿದೆ. ಬಹಳ ದಿನಗಳಿಂದ ಈ ಚರ್ಚೆಗಳು ನಡೀತಾ ಇತ್ತು. ಅಂದ್ರೆ ಇಲ್ಲಿ ಹಿರಿಯರು ಕಿರಿಯರು ಬ್ಯಾಲೆನ್ಸ್ ಮಾಡಲಾಗುತ್ತೆ. ಪ್ರಾದೇಶಿಕವಾರು ಜೊತೆಗೆ ಜಾತಿವಾರು ಸಮೀಕರಣ ಅಫ್ಕೋರ್ಸ್ ಎಲ್ಲ ಸಂದರ್ಭದಲ್ಲೂ ಇದ್ದೇ ಇರುತ್ತೆ. ಅದು ಸಂಪುಟ ರಚನೆ ಇರ್ಬೋದು, ವಿಸ್ತರಣೆ ಇರ್ಬೋದು, ಪುನಾರಚನೆ ಸಂದರ್ಭದಲ್ಲಿ ಅದನ್ನೆಲ್ಲ ಗಣನೆಗೆ ಅಂದ್ರೆ ಪರಿಗಣನೆಗೆ ತಗೊಂಡೇ ಸಂಪುಟ ವಿಸ್ತರಣೆಯನ್ನ ಮಾಡಲಾಗುತ್ತೆ ಅಂತೇಳಿ. ಮತ್ತೆ ಬಹಳ ಲಾಭಿಗಳಂತೂ ಮುಂದುವರೆದಿತ್ತು. ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರೊಂದು ಲಿಸ್ಟ್ ಕೊಟ್ಟಿದ್ರು, ಡಿಕೆ ಶಿವಕುಮಾರ್ ಅವರೊಂದು ಲಿಸ್ಟ್ ಕೊಟ್ಟಿದ್ರು, ಹಾಗೇನೆ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ಅವ್ರವ್ರಿಗೆ ಗ್ಯಾರಂಟಿ ಇರಲಿಲ್ಲ ತಾವು ಕೊಟ್ಟಂತ ಲಿಸ್ಟ್ ನಲ್ಲಿ ಯಾರ ಹೆಸರನ್ನ ಪರಿಗಣಿಸಲಾಗುತ್ತೆ ಅಂತ ಹೇಳಿ. ಇನ್ನು ಒಂದಿಷ್ಟು ಗೊಂದಲಗಳು ಇದ್ದಂತ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಮತ್ತೆ ಸಭೆಯನ್ನ ಮಾಡಿ ಫೈನಲಿ ಪಟ್ಟಿಯನ್ನ ಪ್ರಕಟ ಮಾಡಲಾಗಿದೆ. ಇವತ್ತೇ ಮಧ್ಯಾಹ್ನದ ನಂತರ ಬಹುತೇಕ 4 ಗಂಟೆ 5 ನಿಮಿಷಕ್ಕೆ ಪದಗ್ರಹಣ ನಡೆಯುತ್ತೆ. ನೂತನ ಸಚಿವರ ಪದಗ್ರಹಣ ಇವತ್ತು ಕಾರ್ಯಕ್ರಮ ನಿಗದಿ ಆಗಿದೆ. ಎಲ್ರಿಗೂ ಕರೆ ಮಾಡಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಇಲ್ಲಿ 18 ಸ್ಥಾನ ಭರ್ತಿ ಮಾಡಿ 2 ಸ್ಥಾನ ಖಾಲಿ ಉಳಿಸ್ಕೊಳ್ಳುವಂತ ಪ್ಲಾನ್ ಅಲ್ಲಿ ಹೈಕಮಾಂಡ್ ಇತ್ತು ಅಂತ ಹೇಳಿ ಚರ್ಚೆಗಳಾಗ್ತಿತ್ತು. ಯಾಕಂದ್ರೆ ಹಿರಿಯರು ಯಾರಾದ್ರೂ ಅಸಮಾಧಾನಗೊಂಡ್ರೆ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಬಹಳಷ್ಟು ಅಸಮಾಧಾನಗಳಂತೂ ಭುಗಿಲೆದ್ದೇ ಹೇಳುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಶಾಸಕರಿಗೂ ತಮಗೆ ಸಚಿವ ಆಗ್ಬೇಕು ಅಂತ ಹೇಳಿ ಆಸೆಗಳಂತೂ ಇದ್ದೇ ಇರುತ್ತೆ. ಯಾರು ಸನ್ಯಾಸಿಗಳಲ್ಲ ರಾಜಕಾರಣದಲ್ಲಿ. ಹಾಗಾಗಿ ಅಂತಹ ಅಸಮಾಧಾನಗಳು ಬಂದಾಗ, ಭಿನ್ನಾಭಿಪ್ರಾಯಗಳು ಬಂದಂತ ಸಂದರ್ಭದಲ್ಲಿ ಆ 2 ಸ್ಥಾನ ಹಾಗೆ ಉಳಿಸ್ಕೊಳ್ಳೋದು ಅಂತ ಹೇಳಿ ಪ್ಲಾನ್ ಇತ್ತು ಅಂತ. ಬಟ್ 20 ಸ್ಥಾನಗಳಿಗೆ ಈಗ ಹೆಸರುಗಳನ್ನ ಘೋಷಣೆ ಮಾಡಲಾಗಿದೆ. ನೂತನ ಸಚಿವರ ಹೆಸರುಗಳನ್ನ ನ್ಯೂಸ್ 18 ನಲ್ಲಿ ನಾವು ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ. ಮುಸ್ಲಿಂ ಕೋಟಾದಲ್ಲಿ ಜಮೀರ್ ಅಹಮದ್ ಅವರಿಗೆ ಹಾಗೇನೆ ರಿಜ್ವಾನ್ ಅರ್ಷದ್ ಇಬ್ಬರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಬಹುತೇಕ ಜಮೀರ್ ಅವರಿಗೆ ಈ ಸತಿ ಸಚಿವ ಸ್ಥಾನ ಕೈತಪ್ಪು ಹೋಗಬಹುದು ಅಂತ ಹೇಳಲಾಗ್ತಾ ಇತ್ತು. ಕಾರಣ ಅವರದ್ದು ಎನ್ನಲಾದಂತ ಒಂದು ಆಡಿಯೋ ಸಿಕ್ಕಾಪಟ್ಟೆ ಸಂಚಲನಕ್ಕೆ ಕಾರಣವಾಗಿತ್ತು. ಫೈನಲಿ ಅವರೇ ಕ್ಷಮೆಯೆಲ್ಲ ಕೇಳದ ಮೇಲೆ ಸಿದ್ದರಾಮಯ್ಯ ಅವರು ಕೂಡ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಇದ್ವು. ಫೈನಲಿ ಅವರಿಗೀಗ ಸಚಿವ ಸ್ಥಾನ ಸಿಕ್ಕಿದೆ. ಇನ್ನುಳಿದಂತೆ ಲಕ್ಷ್ಮಣ ಸವದಿ ಅವರು, ಈಗ ಎಚ್.ಸಿ. ಬಾಲಕೃಷ್ಣ ಅವರು ನೂತನ ಸಚಿವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಂಗ್ರಾಚುಲೇಷನ್ಸ್. ನಮಸ್ಕಾರ ಮೇಡಮ್. ನಮಸ್ಕಾರ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಫೈನಲಿ ಅಂದ್ರೆ ನಿಮ್ಮ ನಾಯಕರು ಸಿಎಂ ಆಗಬೇಕು ಅಂತ ಬಹಳ ದಿನಗಳಿಂದ ಆಸೆ ಇತ್ತು. ಅದಕ್ಕೆ ನೀವು ಒಬ್ರು ಕಾರಣಕರ್ತರು, ಸಾಕಷ್ಟು ಬ್ಯಾಟ್ ಬೀಸ್ತಾ ಇದ್ರಿ. ನಿಮಗೆ ಸಚಿವ ಸ್ಥಾನ ಹೇಗೆ ಅನಿಸ್ತಾ ಇದೆ ಸರ್? ಮೇಡಮ್, ನಮ್ಮ ನಾಯಕರು ಅವರ ಅರ್ಹತೆ ಮೇಲೆ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ನಮಗೆ ವಿಶ್ವಾಸ ಇಟ್ಟು ಮಂತ್ರಿ ಪದವಿಯನ್ನ ಕೊಡಿಸಿದ್ದಾರೆ. ಇದ್ರ ಜವಾಬ್ದಾರಿಯನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಮೇಡಮ್ ನಾವು. ಅವ್ರು ನಮ್ಮ ಮೇಲೆ ಬಹಳ ವಿಶ್ವಾಸ ಇಟ್ಟು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅವರೊಬ್ಬರೇ ಕುಟುಂಬ, ಇಡೀ ಕುಟುಂಬ ಧರ್ಮಪತ್ನಿ ಆದಿಯಾಗಿ ಒಂದು ಅವಕಾಶ ಕೊಡ್ಬೇಕು ಬಾಲಕೃಷ್ಣಂಗೆ ಅಂತ ಡಿ.ಕೆ. ಸುರೇಶ್ ಆದಿಯಾಗಿ ಎಲ್ರು
ಜಿಲ್ಲೆನಲ್ಲಿ ಒಂದು ಪ್ರಮುಖವಾದಂತ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ಬೇಕು ಮೇಡಮ್. ಫೈನ್. ಓಕೆ, ಈಗ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಕಾಲ್ ಮಾಡಿರ್ತಾರೆ ಅಂತ ಭಾವಿಸ್ತೀನಿ. ಏನ್ ಹೇಳಿದ್ರು? ಹೌದು ಮೇಡಮ್, ಕಾಲ್ ಮಾಡಿದ್ರು. ರೆಡಿಯಾಗಿ ಬಾರಯ್ಯ ಅಂತ ಹೇಳಿದ್ರು ಮೇಡಮ್. ಎಷ್ಟೊತ್ತಿಗೆ ಬರಕ್ ಅವರೇ ಖುದ್ದು ಮುಖ್ಯಮಂತ್ರಿಗಳೇ ಫೋನ್ ಮಾಡಿ ಮೇಡಮ್ ಟೈಮ್ ಹೇಳ್ತೀನಿ, ಟೈಮ್ ಗೊತ್ತಿಲ್ಲ, ನೀನ್ ರಾಜಭವನಕ್ಕೆ ಬರ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು ಮುಖ್ಯಮಂತ್ರಿ. ಒಟ್ನಲ್ಲಿ ಇವತ್ತೇ ಬನ್ನಿ ಅಂತ ಕರೆದಿದಾರಲ್ವಾ? ಈಗಲೇ ಮೇಡಮ್, ಇವತ್ತೇನೆ. ಅದೇ ಸರ್, ಇವತ್ 4 ಗಂಟೆ 5 ನಿಮಿಷಕ್ಕೆ ಅಂತ ನಮಗೆ ಮಾಹಿತಿ ಬಂತು. ನೀವು ಟೈಮ್ ಹೇಳಿಲ್ಲ ಅಂತಂದ್ರಲ್ಲ, ಅದಕ್ಕೆ ಹೌದು. ಅಲ್ಲ, ಟೈಮಿಂಗ್ಸ್ ಇನ್ನ ನಮ್ಗೆ ಹೇಳಿಲ್ಲ. ಮುಖ್ಯಮಂತ್ರಿಗಳು ಫೋನ್ ಮಾಡಿ ನೀನ್ ರೆಡಿಯಾಗಿ ಬರ್ಬೇಕಪ್ಪ ಇದಕ್ಕೆ ಅಂತ ಹೇಳಿ ರಾಜಭವನಕ್ಕೆ ಬಾರಪ್ಪ ಅಂತ ಹೇಳಿದ್ರು ನನಗೆ. ಓಕೆ, ನೀವು ಯಾವ ತರ ಧನ್ಯವಾದ ಅವ್ರಿಗೆ ತಿಳಿಸಿದ್ರಿ, ಮತ್ತೆ ಜವಾಬ್ದಾರಿ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಬಾಲಕೃಷ್ಣ ಅವರೇ. ಅಫ್ಕೋರ್ಸ್ ಎಲ್ಲ ಶಾಸಕರಿಗೂ ಸಚಿವನಾಗಬೇಕು ಅಂತ ಆಸೆ ಇರುತ್ತೆ. ಅದರಲ್ಲೂ ನಮ್ಮ ನಾಯಕರೇ ಸಿಎಂ ಆಗಿದ್ದಾಗ ಒಂದು ಹೆಚ್ಚು ಖುಷಿ ಇದ್ದೇ ಇರುತ್ತೆ ಸಚಿವರಾಗಿ ಕೆಲಸ ಮಾಡಕ್. ಅವ್ರ ಟೀಮ್ ನಲ್ಲಿ ಒಂದು ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡಕ್ಕಲ್ವಾ? ಯಾವ ಖಾತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಮೇಡಮ್, ಮುಖ್ಯಮಂತ್ರಿಗಳು ಯಾವ ಖಾತೆ ಕೊಟ್ಟರು ಜವಾಬ್ದಾರಿಯುತವಾಗಿ ನಿಭಾಯಿಸ್ತೀನಿ ಮೇಡಮ್. ಅವ್ರಿಗೆ ಚ್ಯುತಿ ಬರ್ದಿರ್ತಕ್ಕಂಥ ರೀತಿಯಲ್ಲಿ ಪಕ್ಷಕ್ಕೆ ಹಾನಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಮೇಡಮ್. ಅಫ್ಕೋರ್ಸ್ ಈ ಜವಾಬ್ದಾರಿ ನಮಗೂ ಬೇಕು ಅಂತ ಶಾಸಕರು ಕಾಯ್ತಿರ್ತಾರೆ, ನಿಮಗೆ ಸಿಕ್ಕಿದೆ. ಆದ್ರೆ ನಿಮ್ಗೊಂದು ಇಂಟ್ರೆಸ್ಟ್ ಏರಿಯಾ ಅಂತ ಇರುತ್ತಲ್ಲ ಸರ್, ಇಂಥ ಖಾತೆ ಕೊಟ್ರೆ ಅದ್ರಲ್ಲಿ ನಂಗೆ ಇಂಟ್ರೆಸ್ಟ್ ಇದೆ, ನಾನು ಅದನ್ನ ಇನ್ನೂ ಚೆನ್ನಾಗಿ ನಿಭಾಯಿಸಬಲ್ಲೆ. ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ ಮೇಡಮ್. ಅದ್ರ ಬಗ್ಗೆ ನನಗೆ ಆಲೋಚನೆನೂ ಇಲ್ಲ. ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡ್ತೀವಿ ಮೇಡಮ್ ಇದನ್ನ. ಸೊ ಈ ಸಂದರ್ಭದಲ್ಲಿ ನಿಮ್ ಪರವಾಗಿ ಬ್ಯಾಟ್ ಬೀಸ್ತವ್ರಿಗೆ ಯಾವ ತರ ಥ್ಯಾಂಕ್ಸ್ ಹೇಳ್ತೀರಾ ಬಾಲಕೃಷ್ಣ ಅವರೇ? ಮೇಡಮ್, ಈ ಸಂದರ್ಭದಲ್ಲಿ ನಿಮ್ ಪರವಾಗಿ ಬ್ಯಾಟ್ ಬೀಸ್ತವ್ರು, ಯಾಕಂದ್ರೆ ಡಿ ಕೆ ಸುರೇಶ್ ಅವ್ರ ಹೆಸರು ನೀವು ತಗೊಂಡ್ರಿ, ಡಿ ಕೆ ಶಿವಕುಮಾರ್ ಹೆಸರು ತಗೊಂಡ್ರಿ, ಅಂದ್ರೆ ನಿಮ್ ಪರವಾಗಿ ಒಂದು ಲಾಬಿ ಅಂತ ಮಾಡಿರ್ತಾರಲ್ವಾ? ಎಲ್ಲರೂ ಸಹಕಾರ ಕೊಟ್ರು ಮೇಡಮ್. ಖರ್ಗೆ ಸಾಹೇಬ್ರು ಇರ್ಬೋದು, ಸಿದ್ದರಾಮಣ್ಣ ಸಾಹೇಬ್ರು ಇರ್ಬೋದು, ಹರಿಪ್ರಸಾದ್ ಸಾಹೇಬ್ರು ಇರ್ಬೋದು, ಎಲ್ಲರೂ ಕೂಡ ಸಹಕಾರ ಕೊಟ್ರು. ಆದ್ರೆ ಪ್ರಮುಖವಾದಂತ ಒತ್ತಾಯ ಇದ್ದಿದ್ದು ನಮ್ಮ ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ಅವರು ಮತ್ತೆ ಅವ್ರ ಕುಟುಂಬದವರು ಕೂಡ ನಮ್ಮ ಕೂಡ ಮಾಡ್ಲೇಬೇಕು ಬಾಲಕೃಷ್ಣನ್ಗೆ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ರು. ಅದ್ರ ಜೊತೆನಲ್ಲಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸ್ವಲ್ಪ ಅಲ್ಲೇನೋ ನನ್ನ ಪರವಾಗಿ ಬ್ಯಾಟ್ ಬೀಸಿದ್ರು ಅಂತ ನನಗೆ ಬಂದಿರತಕ್ಕಂಥ ವಿಚಾರ. ಈಗ ಜವಾಬ್ದಾರಿಗಳ ಪೈಕಿ ನಿಮ್ ಕೊಡುವಂತ ಖಾತೆ ನಿರ್ವಹಣೆ ಯಶಸ್ವಿಯಾಗಿ ಅದೊಂದು ಭಾಗ ಆದ್ರೆ, ಮತ್ತೊಂದು ಭಾಗ ನಿಮ್ಗೆ ಗೊತ್ತಿದೆ, ನಿಮ್ ಭಾಗದಲ್ಲಿ ಇರುವಂತಹ ಪೊಲಿಟಿಕಲ್ ಕಾಂಪಿಟೇಷನ್ ಮುಂಬರುವಂತ ಎಲೆಕ್ಷನ್ ನಲ್ಲಿ. ಹೌದು ಮೇಡಮ್, ಅದೇ ನಮ್ಗೆ ದೊಡ್ಡ ಜವಾಬ್ದಾರಿ ಮೇಡಮ್. ಈಗ ಅದನ್ನೇ ನಿಭಾಯಿಸ್ಬೇಕು. ಈಗ ಇಲ್ಲಿ ನಮ್ಮ ಭಾಗದಲ್ಲಿ ಸನ್ಮಾನ್ಯ ನಮ್ಮ ಜನತಾದಳದ ಮುಖಂಡರು ಪ್ರಬಲವಾಗಿದ್ದಂಥದ್ದು. ಈಗ ಆ ಕೋಟೆಯನ್ನ ಭೇದಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕು. ಅದೇ ವಿಶ್ವಾಸ ಇಟ್ಟು ಇವತ್ತು ಶಿವಲಿಂಗೇಗೌಡರಿಗಿರ್ಬೋದು, ಚಲುವರಾಯಸ್ವಾಮಿಗಿರ್ಬೋದು, ನನ್ಗಿರ್ಬೋದು ಕೊಟ್ಟಿರ್ತಕ್ಕಂಥದ್ದು. ಅದನ್ನ ಯಶಸ್ವಿಯಾಗಿ ನಾವು ಕೂಡ ಪ್ರಾಮಾಣಿಕವಾಗಿ ನಿಭಾಯಿಸ್ಬೇಕಲ್ಲ ಮೇಡಮ್. ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ನಿಭಾಯಿಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗ್ತದೆ. ಫೈನ್. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಬಾಲಕೃಷ್ಣ ಅವರೇ, ನೀವು ಬಯಸಿದಂತ ಖಾತೆ ನಿಮಗೆ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್ಸ್. ಇದು ನೂತನ ಸಚಿವ ಬಾಲಕೃಷ್ಣ ಅವರ ಮಾತು.